ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಾಲಾ ಮತ್ತು ಸಾಕ್ಷರತಾ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ ಹಾಗೂ ಡಯಟ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಶಾಲೆಯಲ್ಲಿ ಶಿಕ್ಷಣ ಜೊತೆ ರಕ್ಷಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ RTE ಕಾಯ್ದೆ 2009ರ ಸಮರ್ಪಕವಾಗಿ ಅನುಷ್ಠಾನಕ್ಕಾಗಿ ಶಾಲೆಯಲ್ಲಿ ಶಿಕ್ಷಣ ಜೊತೆ ರಕ್ಷಣೆ ಎಂಬ ಒಂದು ದಿನದ ತರಬೇತಿ ಕಾರ್ಯಾಗಾರ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ BT ಕವಿತಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳ ರಕ್ಷಣೆ, ಪಾಲನೆ, ಪೋಷಣೆ ಮಾಡುವಂಥ ಜವಾಬ್ದಾರಿ ಸಮಾಜದಲ್ಲಿರುವ ಪ್ರತಿಯೊಬ್ಬರದಾಗಿರುತ್ತದೆ. ಮಕ್ಕಳ ಬಾಲ್ಯವನ್ನು ಯಾವುದೇ ಕಾರಣಕ್ಕೂ ಕಸಿಯಬಾರದು. ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಮಕ್ಕಳ ಮೇಲೆ ಏನು ಬೇಕಾದರೂ ದೌರ್ಜನ್ಯ ನಡೆಸಬಹುದು. ಮಕ್ಕಳಿರೋದೇ ದೌರ್ಜನ್ಯ ನಡೆಸಿಕೊಳ್ಳುವುದಕ್ಕೆ ಎಂದು ಭಾವನೆ ಹೊಂದಿಕೊಂಡಿರುವ ಅಪರಾಧ ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಾಗಾರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್, ಚೆಲುವರಾಜ್, ದಿನೇಶ್, ರಮೇಶ್, ಕಾಶಿನಾಥ್, ಗಂಗಾಧರ್, POಗಳು, CRPಗಳು, BRCಗಳು, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು. ಅಗತ್ಯತೆಯನ್ನು ಇಷ್ಟೊಂದು ಕಂಡುಕೊಂಡು ನಾವು ಇಷ್ಟೆಲ್ಲ ತರಬೇತಿಯನ್ನು ಕೊಟ್ಬಿಟ್ಟು ಗ್ರಾಸ್ ರೂಟ್ ಲೆವೆಲ್ ಇಂದ ಇದನ್ನ ಸಿದ್ಧತೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಮಕ್ಕಳು ನೋಡಿ ಹೇಗೆ ಅಂತಂದ್ರೆ ಅವರಿಗೆ ವಾಪಸ್ ಯಾರಿಗೂ ಏನು ಹೇಳಕ್ಕಾಗಲ್ಲ, ಆಯ್ತಾ. ಅವರು ಹೇಗೆ, ನಾವು ದೊಡ್ಡವರೆಲ್ಲ ಹೇಗೆ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ನಾವು ಏನು ದೌರ್ಜನ್ಯ ಮಾಡಿದ್ರು ಸಹಿಸ್ಕೊಳ್ಳೋಕೆ ಇರೋದು ಮಕ್ಕಳು ಅನ್ನುವಂಥದ್ದನ್ನ ನಾವು ಅನ್ಕೊಂಡ್ಬಿಟ್ಟಿದೀವಿ. ಹಾಗಾಗಿನೇ ಯಾರು ಬೇಕಾದ್ರೂ ಮಕ್ಕಳಿಗೆ ಏನ್ ಬೇಕಾದ್ರೂ ಹೇಳ್ಬೋದು. ಈಗ ಬೇರೆ ಎಲ್ಲೋ ಪಾರ್ಕಲ್ಲಿ ಯಾರೋ ಮಗು ಅಳ್ತಿದೆ ಅಂತಂದ್ರೆ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಬಂದು ಗದರಿಸ್ತಾನೆ ಮಗುಗೆ. ಇವ್ರಿಗೆ ಏನ್ ಕಷ್ಟ ಆ ಮಗು ಹತ್ರ, ಇವ್ರು ಯಾರು ಅವರಿಗೆ ಗದರೋಕೆ ಏನ್ ಮಾಡ್ತೀನಿ. ನನ್ನ ಮಕ್ಳಿಗೆ ಯಾರಾದ್ರೂ ಆ ಥರ ಬಂದು ಅವ್ರ ಅಸಹನೆ ಮಾಡ್ತಾ ಇರ್ಲಿ, ಏನೇ ಇರಲಿ, ಹೇಳಿದ್ರೆ ನಾನು ನಿಜವಾಗ್ಲೂ ಬೈತೀನಿ ಅವರಿಗೆ. ನಾನು ಇದೀನಿ ಅವರ ತಂದೆ ತಾಯಿಯಾಗಿ, ನಾವು ನೋಡ್ಕೋತೀವಿ, ಅದನ್ನ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅಲ್ಲಿ ಇರಬಹುದು ಒಂದು, ಅಂದ್ರೆ ಇಡೀ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಮಕ್ಕಳನ್ನ ಸರಿಯಾಗಿ ಬೆಳೆಸುವ ಜವಾಬ್ದಾರಿ ಎಲ್ರಿಗೂ ಇರುತ್ತೆ ಅಂತ ಅನ್ಕೊಂಡ್ರೂ ಕೂಡ, ಆ ಒಳ್ಳೆಯ ಉದ್ದೇಶ ಅವ್ರಿಗಿದೆ ಅಂತ ಅನ್ಕೊಂಡ್ರು ಕೂಡ, ಆದ್ರೆ ಅವ್ರು ಬಳಸುವಂತ ವಿಧಾನ ಇದೆಯಲ್ಲ, ದಟ್ ಇಸ್ ನಾಟ್ ಕರೆಕ್ಟ್. ಮಕ್ಕಳಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳುವಂತ ಜವಾಬ್ದಾರಿ ಅಷ್ಟೇ ನಮ್ಗಿರೋದು.